ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ನಮ್ಮ ಹಿಂದಿನ ವೀಡಿಯೋದಲ್ಲಿ ನಾವು ಪೈಥಾನ್ ಬೂಲಿಯನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಟ್ರೂ ಅಂದರೆ ಏನು, ಫಾಲ್ಸ್ ಅಂದರೆ ಏನು, ಯಾವ ಟೈಮಲ್ಲಿ ಟ್ರೂ ಬರುತ್ತೆ, ಯಾವ ಟೈಮಲ್ಲಿ ಫಾಲ್ಸ್ ಅಂತ. ಸೊ ಆ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ, ನಾನು ನೋಡ್ಕೊಂಡು ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ವಿಡಿಯೋದಲ್ಲೂ ಸಹ ಅದರ ಕಾನ್ಸೆಪ್ಟ್ಸ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಆಪರೇಟರ್ಸ್ ಅಂದರೆ ಏನು, ಮತ್ತು ಕಂಪ್ಯಾರಿಸನ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಅಸೈನ್ಮೆಂಟ್ ಆಪರೇಟರ್ಸ್ ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ, ಅದು ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಮುಂದೆ ನೋಡೋಣ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಅರಿಥಮೆಟಿಕ್ ಆಪರೇಟರ್ಸ್ ಏನಿದೆ, ಅಂದರೆ ಪ್ಲಸ್ ಮೈನಸ್ ಅದೆಲ್ಲ ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ನಮ್ಮ ಸೆಕೆಂಡ್ ವೀಡಿಯೋದಲ್ಲೇ ಮೋಸ್ಟ್ಲಿ ಹೇಳ್ಕೊಟ್ಟಿದ್ದೀನಿ, ಬೇಸಿಕ್ ಫಂಕ್ಷನ್ಸ್ ಇನ್ ಪೈಥಾನಲ್ಲಿ. ಸೊ ಅದನ್ನು ಸಹ ನಾವು ಇಲ್ಲಿ ಸ್ವಲ್ಪ ಹೇಳ್ಕೊಡ್ತೀನಿ. ಆದರೆ ಮೇನ್ ವೀಡಿಯೋ ಫೋಕಸ್ ಏನಿರುತ್ತೆ ಅಂದರೆ ಆಪರೇಟರ್ಸ್ ಅಂದ್ರೇನು, ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೇನು, ಮತ್ತು ಲಾಜಿಕಲ್ ಆಪರೇಟರ್ಸ್ ಅಂದ್ರೇನು. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪೈಥಾನ್ ನಾನು ಆವಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ. ಇಷ್ಟರಲ್ಲಿ ನಿಮಗೆ ಗೊತ್ತಿರುತ್ತೆ ಹೇಗೆ ಓಪನ್ ಮಾಡ್ಕೊಳ್ಳೋದು, ಎಲ್ಲ ಯೂಸ್ ಮಾಡೋದು ಹೇಗೆ ಅಂತ, ಸ್ವಲ್ಪ ಬೇಸಿಕ್ಸ್. ಸುಮ್ಮನೆ ಹಂಗೆ ಜಸ್ಟ್ ನೀವು ಪ್ಲೇ ಅರೌಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಆಪರೇಟರ್ಸ್ ಅಂದ್ರೇನು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ವೇರಿಯೇಬಲ್ಗೆ ಇನ್ನೊಂದು 2 ವೇರಿಯೇಬಲ್ ಸಮ್ ಆಗ್ತೀರಾ ಅಂತ ಹೇಳ್ಕೊಳ್ಳಿ. ಸೊ ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂತ ಕೊಟ್ಟೆ, ಓಕೆನಾ. ಇಲ್ಲಿ ಎ ಒಂದು ವೇರಿಯೇಬಲ್, ಅಲ್ಲಿ ನಾವು ಸ್ಟೋರ್ ಮಾಡ್ತಿದ್ದೀವಿ ಡೇಟಾನ. ಈ ಬಿ ಮತ್ತು ಸಿ ಸಹ ವೇರಿಯೇಬಲ್ಗಳೇ, ಆ ಡೇಟಾನ ತೊಗೋತಿದ್ದೀವಿ. ಸೊ ಇಲ್ಲಿ ಇದು ಬಿ ಮತ್ತು ಸಿ ಏನಿದೆ ಅದು ಆಪರ್ಯಾಂಡ್ಸ್ ಆಗುತ್ತೆ, ಅಂದರೆ ಅವೆರಡರ ಮೇಲೆ ನಾವು ಆಪರೇಷನ್ನ ಮಾಡ್ತಿದ್ದೀವಿ ಅಂತ. ಸೊ ಯಾವ ಆಪರೇಷನ್ ಮಾಡ್ತಿದ್ದೀವಿ ನಾವು? ಪ್ಲಸ್ ಅಂದರೆ ಅಡಿಷನ್ ಆಪರೇಷನ್ ಮಾಡ್ತಾ ಇದ್ದೀವಿ, ಅಂದರೆ ಅರಿಥಮೆಟಿಕ್ ಆಪರೇಷನ್ ಅದು. ಇಲ್ಲಿ ಪ್ಲಸ್ ಆಗಲಿ ಮೈನಸ್ ಆಗಲಿ, ನೀವು ಡಿವಿಷನ್ 2 ಥರ ಇದೆ, ಈ ಥರ ಡಿವಿಷನ್ ಅಥವಾ ಮಾಡ್ಯುಲಸ್ ಡಿವಿಷನ್ ಆಗಲಿ, ಯಾವುದೇ ರೀತಿ ಮಾಡಿದ್ರೂ ಸಹ ಅದು ಅರಿಥಮೆಟಿಕ್. ಏನಾದರೂ ಒಂದು ನೀವು ಅರಿಥಮೆಟಿಕ್ ಈಕ್ವೇಷನ್ ಆಗ್ತಿದ್ರೆ, ಅಲ್ಲಿ ಅರಿಥಮೆಟಿಕ್ನ ಯೂಸ್ ಮಾಡ್ತಿದ್ರೆ ಅದನ್ನು ಅರಿಥಮೆಟಿಕ್ ಆಪರೇಟರ್ ಅಂತಾರೆ. ಸೊ ಆಪರೇಟರ್ ಅಂದರೆ ಆ ಫಂಕ್ಷನ್ನ ಕ್ಯಾರಿ ಔಟ್ ಮಾಡೋಕ್ಕೆ ಆಪರೆಂಟ್ಸ್ನ ಇಟ್ಕೊಂಡು ಅದ್ರ ಮೇಲೆ ಯಾವ ಫಂಕ್ಷನ್ನ ಆಗ್ತಿದ್ವಿ ಅದನ್ನು ಹೇಗೆ ತೊಗೊಳ್ಳೋದು, ಅದನ್ನು ಆಪರೇಟರ್ ಅಂತಾರೆ. ಅದು ಆಪರೇಟ್ ಆಗ್ತಿರುತ್ತೆ ಅವೆರಡು ಅಂತ. ಸೊ ಅರಿಥಮೆಟಿಕ್ ಆಪರೇಷನ್ ಸಹ ಹೇಳ್ಕೊಟ್ಟೆ, ಮತ್ತು ಆಪರೇಟರ್ಸ್ ಅಂದರೆ ಏನು ಅಂತ ಸಹ ಗೊತ್ತಾಯಿತು. ಸೊ ನೆಕ್ಸ್ಟ್ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ಬರೋಣ, ಮತ್ತು ಲಾಜಿಕಲ್ ಆಪರೇಟರ್ಸ್. ಇಲ್ಲಿ ಬರುತ್ತೆ ನೋಡಿ ನಿಮಗೆ ಟ್ರೂತ್ ಆರ್ ಫಾಲ್ಸ್. ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಒಂದು ವೇರಿಯೇಬಲ್ ಇನ್ನೊಂದು ಕಂಪೇರ್ ಮಾಡೋದು. ಸೊ ಈಗ ಎ ಈಸ್ ಈಕ್ವಲ್ ಟು ನಾನು 7 ಅಂತ ತೊಗೋತೀನಿ. ಸೊ ಬಿ ಈಸ್ ಈಕ್ವಲ್ ಟು 16 ಅಂತ ತೊಗೋತೀನಿ. ಸೊ ಎ ಮತ್ತು ಬಿ ಆಯ್ತು, ಇಲ್ಲಿ ಒಂದು 2 ವೇರಿಯೇಬಲ್ ಸ್ಟೋರ್ ಮಾಡಿದ್ದೀನಿ. ಸೊ ಇಲ್ಲಿ ಎ ಮತ್ತು ಬಿ ಎಕ್ಕಿಂತ ದೊಡ್ಡದಿದೆಯಾ, ಚಿಕ್ಕದಿದೆಯಾ, ಅಥವಾ ಸೇಮ್ ಇದೆಯಾ, ಸೇಮ್ ಇಲ್ವಾ ಅನ್ನೋದನ್ನು ಕಂಪೇರ್ ಮಾಡ್ತಿದ್ದೀವಿ, ಎರಡನ್ನು ಕಂಪೇರ್ ಮಾಡ್ತಿದ್ದೀವಿ. ಸೊ ಕಂಪ್ಯಾರಿಸನ್. ಈಗ ಪೈಥಾನ್ C++ಗಿಂತ ಫಾಸ್ಟಾ ಸ್ಲೋ, ಆ ರೀತಿ ಕಂಪ್ಯಾರಿಸನ್ ಅದನ್ನು ಮಾಡ್ತಿದ್ವಿ. ಸ್ಲೋ ಇರ್ಬೋದು, ಬಟ್ ಸಖತ್ ಯೂಸ್ ಕೇಸಸ್ ಇದೆ ಪೈಥಾನ್ದು, ಸೊ ಅದನ್ನು ತಿಳ್ಕೊಳ್ಳಿ. ಸೊ ಈಗ ಕಂಪ್ಯಾರಿಸನ್ ಫಸ್ಟ್ ಮಾಡೋದಾದರೆ, ಈಗ ಪ್ರಿಂಟ್ ಮಾಡಬೇಕು ನಾವು. ಏನ ಪ್ರಿಂಟ್ ಮಾಡಬೇಕು? ಆ ಕಂಪ್ಯಾರಿಸನ್ ಟ್ರೂನಾ ಫಾಲ್ಸಾ ಅಂತ. ನಾವು ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಸೊ ಗ್ರೇಟರ್ ದ್ಯಾನ್ ನೋಡೋಕ್ಕೆ ಮಾಮೂಲಿ ನಿಮ್ಮ ಗ್ರೇಟರ್ ದ್ಯಾನ್ ಸಿಂಬಲೇ ಇರುತ್ತೆ. ಸೊ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಕೊಟ್ಟು ರನ್ ಮಾಡಿದ್ರೆ ಫಾಲ್ಸ್ ಅಂತ ಬರುತ್ತೆ. ಏನಕ್ಕೆ ಅಂದರೆ ಎ 7, ಬಿ 16 ಯಾವತ್ತೂ 7ಗಿಂತ ಜಾಸ್ತಿನೇ, ಅದೆಲ್ಲರಿಗೂ ಗೊತ್ತು, ಯೂನಿವರ್ಸಲ್ ಟ್ರೂತ್. ಸೊ ಇದನ್ನು ಹಾಕಿದ್ರೆ ಅದು ಫಾಲ್ಸ್ ಬರುತ್ತೆ. ಅದೇ ಏನಾದರೂ ನೀವು ಲೆಸ್ಸರ್ ದ್ಯಾನ್ ಸಿಂಬಲ್ಗೆ ಇದನ್ನು ಯೂಸ್ ಮಾಡ್ತಾರೆ. ಕಂಪ್ಯಾರಿಸನ್ ಆಪರೇಟರ್ಸ್ ಸಹ ಹಂಗೆ ಗ್ಯಾಪಲ್ಲಿ ಬರ್ತಿದೆ ನೋಡಿ. ಸೊ ಶಿಫ್ಟ್ F10 ಕೊಟ್ಟರೆ ಟ್ರೂ ಅಂತ ಬರುತ್ತೆ. ಸೊ ಟ್ರೂ ಆರ್ ಫಾಲ್ಸ್ ಏನಕ್ಕೆ ಅಂತ ಗೊತ್ತಾಗಿದೆ. ಮತ್ತು ಹಿಂದಿನ ವೀಡಿಯೋಸ್ ನೋಡಿದ್ರೆ ನಿಮಗೆ ತುಂಬಾ ಅರ್ಥ ಆಗಿರುತ್ತೆ ಟ್ರೂ ಆರ್ ಫಾಲ್ಸ್ ಬಗ್ಗೆ. ಸೊ ಎ ಈಸ್ ಗ್ರೇಟರ್ ದ್ಯಾನ್ ಬಿಗಾಯಿತು. ನೆಕ್ಸ್ಟು ಎ ಈಕ್ವಲ್ ಟು ಬಿನಾ ಅಂತ ನೋಡೋಕ್ಕೆ ಜಸ್ಟ್ ಈಕ್ವಲ್ಸ್ ಹಾಕಂಗಿಲ್ಲ, 2 ಈಕ್ವಲ್ಸ್ ಹಾಕಬೇಕು. ಏನಕ್ಕೆ ಪೈಥಾನಲ್ಲಿ ಈಕ್ವಲ್ ಟು ಅಂದರೆ, ಈಗ ನೋಡಿ ಬಿ ಈಕ್ವಲ್ ಟು 16 ಅಂದರೆ ಬಿಗೆ 16 ವ್ಯಾಲ್ಯೂನ ಹಾಕ್ಬಿಡುತ್ತೆ. ಸೊ ಅದೇ ರೀತಿ ಎಗೆ ಬಿ ವ್ಯಾಲ್ಯೂ ಹಾಕ್ಬಿಡುತ್ತೆ, ಜಸ್ಟ್ ಒಂದೇ ಒಂದು ಈಕ್ವಲ್ ಟು ಕೊಟ್ಟರೆ. ಸೊ 2 ಸಲ ಈಕ್ವಲ್ ಹಾಕ್ಸಿದ್ರೆ ಅದೇನೆಂದರೆ ಎ ಬಿಗೆ ಈಕ್ವಲ್ ಇದೆಯಾ ಅಂತ ನೋಡ್ತಿದೆ ಅದು. ಸೊ ಶಿಫ್ಟ್ F10 ಕೊಟ್ಟರೆ ಫಾಲ್ಸ್ ಬರುತ್ತೆ ನೋಡಿ. ಇಲ್ಲಿ ರನ್ ಮಾಡ್ತಿದ್ದೀನಿ, ನೀವು ಇಲ್ಲ ಸಹ ಪ್ಲೇ ಬಟನ್ ಕ್ಲಿಕ್ ಮಾಡ್ಬೋದು, ಇಲ್ಲೂ ಸಹ ಕ್ಲಿಕ್ ಮಾಡ್ಬೋದು, ಇನ್ನೂ ಗೊತ್ತಿಲ್ಲ ಆಮೇಲೆ. ಸೊ ಪ್ರಿಂಟ್ ಎ, ಸೊ ಇದು ಫಾಲ್ಸ್ ಅಂತ ಗೊತ್ತು ನಮಗೆ. ಅದೇ ನಾನು ಏನು ಸಹ ಬಿನೂ ಸಹ ಸೇಮ್ ಮಾಡಿಬಿಡ್ತೀನಿ. ಸೊ ಪ್ರಿಂಟ್ ಎ ಈಸ್ ಈಕ್ವಲ್ ಟು ಬಿ ಅಂದರೆ ಎ ಬಿಗೆ ಸೇಮ್, 2 ಈಕ್ವಲ್ಲ ಅಂತ ನಾವು ನೋಡ್ತಿದ್ದೀವಿ. ಸೊ ಶಿಫ್ಟ್ F10 ಕೊಟ್ಟರೆ ಟ್ರೂ ಅಂತ ಬರ್ತಿದೆ. ಟ್ರೂ ಏನಕ್ಕೆ ಅಂದರೆ 2 ಸೇಮ್ ಇದೆ. ಅದೇ ನೀವೇನಾದರೂ ಸೇಮ್ ಹಿಂದಿನ ವ್ಯಾಲ್ಯೂಸ್ ತೊಗೊಂಡು ನನಗೆ ಟ್ರೂ ಬರೆಸ್ಬೇಕು ಅಂದರೆ ನಾಟ್ ಈಕ್ವಲ್ ಟು. ಸೊ ನಾಟ್ ಈಕ್ವಲ್ ಟುಗೆ ಫಸ್ಟು ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕಿ ಮತ್ತು ಈಕ್ವಲ್ ಟು ಕೊಡಬೇಕು. ಈಕ್ವಲ್ ಟುಗೆ 2 ಈಕ್ವಲ್ ಟು ಇರುತ್ತೆ. ಸೊ ನಾಟ್ ಈಕ್ವಲ್ ಟು. ಸೊ ಇಲ್ಲಿ ಎ 7, ಬಿ 16, 7 16ಗೆ ಈಕ್ವಲ್, ನಾಟ್ ಈಕ್ವಲ್. ಸೊ ನಾಟ್ ಈಕ್ವಲ್ ಅನ್ನೋದು ಟ್ರೂ ಅಂತ ಪ್ರಿಂಟ್ ಆಗಬೇಕು. ಸೊ ಶಿಫ್ಟ್ F10 ಕೊಟ್ಟರೆ ನೋಡಿ ನಮಗೆ ಟ್ರೂ ಅಂತಲೇ ಪ್ರಿಂಟ್ ಆಗ್ತಿದೆ, ಓಕೆನಾ. ಬಟ್ ನಾವೇನಾದರೂ ಸೇಮ್ ಮಾಡ್ತೀವಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಶಿಫ್ಟ್ F10 ಕೊಟ್ಟರೆ ಈಗ ಎ ಮತ್ತು ಬಿ ಸೇಮ್ ಮಾಡಿದ್ದೀನಿ, ಅದು ನಾಟ್ ಈಕ್ವಲ್ಲ ಅಂತ ಕೇಳಿದ್ರೆ ಫಾಲ್ಸ್. ಏನಕ್ಕೆ ಅದು ಈಕ್ವಲ್ ಇದೆ, ನಾಟ್ ಈಕ್ವಲ್ ಅನ್ನೋದು ಫಾಲ್ಸ್. ಅದು ಕಂಪ್ಯಾರಿಸನ್ ಆಪರೇಟರ್ಸ್. ಸೊ ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ ನಾನು 4 ಥರ ಹೇಳ್ಕೊಟ್ಟಿದ್ದೀನಿ: ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್, ಲೆಸ್ಸರ್ ದ್ಯಾನ್. ಇವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ಈಗ ನಿಮಗೆ
ಹಿಂಗೆ ಹಾಕಿದ್ರೆ ಏನು ಬರುತ್ತೆ ಅಂದರೆ ಎ ಬಿಗೆ ಈಕ್ವಲ್ ಇರಲಿ ಅಥವಾ ಬಿಗಿಂತ ಜಾಸ್ತಿ ಇರಲಿ, ಆವಾಗ ನಮಗೆ ಟ್ರೂ ಪ್ರಿಂಟ್ ಮಾಡು. ಅಕಸ್ಮಾತ್ ನಾವೇನಾದರೂ ಜಸ್ಟ್ ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ರೆ ಎ ಯಾವಾಗ ಗ್ರೇಟರ್ ಇರುತ್ತೋ ಆವಾಗ ಮಾತ್ರ ಟ್ರೂ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಇವಾಗ ನೋಡಿ, ಎ ಮತ್ತು ಬಿ ಎರಡೂ ಸೇಮ್ ಇದೆ ಇದರಲ್ಲಿ, ಸರಿನಾ? ನಾನು ಶಿಫ್ಟ್ F10 ಕೊಟ್ಟರೆ ಫಾಲ್ಸ್ ಬರುತ್ತೆ, ಏನಕ್ಕೆಂದರೆ ಎ ಗ್ರೇಟರ್ ದ್ಯಾನ್ ಬಿ ಇಲ್ಲ, ಎರಡು ಸೇಮ್ ಇದೆ. ಬಟ್ ನಿಮಗೆ ಸೇಮೂ ಇದ್ದು ಜಾಸ್ತಿನೂ ಇರಬೇಕು ಅಂದರೆ ನೀವು ಮ್ಯಾಥ್ಸ್ ಮಾಡಿದರೆ ಗೊತ್ತಿರುತ್ತೆ, ಮ್ಯಾಥ್ಸಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಯೂಸ್ ಮಾಡ್ತಿರ್ತೀರ. ಸೊ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅಂತ ಕೊಟ್ಟರೆ ಸೊ ನೋಡಿ ಟ್ರೂ ಬರುತ್ತೆ. ಸೊ ಗ್ರೇಟರ್ ಆರು ಆಗಿರ್ಬೋದು, ಈಕ್ವಲ್ ಆರು ಆಗಿರ್ಬೋದು, ಇವೆರಡು ಇದ್ದರೆ ಟ್ರೂ ಅಂತ ಪ್ರಿಂಟ್ ಮಾಡುವಂಥ. ಸೊ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಲೆಸ್ಸರ್ ದ್ಯಾನ್ ಈಕ್ವಲ್ ಟುಗೆ ನೀವು ಇಷ್ಟರಲ್ಲಾಗಲೇ ಗೆಸ್ ಮಾಡಿರ್ತಾರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟುಗೆ ಇದಿರುತ್ತೆ. ಇದು ಸಹ ಟ್ರೂ ಕೊಡುತ್ತೆ, ಏನಕ್ಕೆ ಅಂದರೆ ನಾವು ಈಕ್ವಲ್ ಇದೆ ಎ ಮತ್ತು ಬಿ, ಓಕೆನಾ? ಅದೇ ಏನಾದರೂ ನಾನು ಜಾಸ್ತಿ ಮಾಡಿಬಿಡ್ತೀನಿ, ಶಿಫ್ಟ್ F10 ಕೊಟ್ಟರೆ ನೋಡಿ ಫಾಲ್ಸ್ ಬರುತ್ತೆ. ಸೊ ಅರ್ಥಮೆಟಿಕ್ ಅಂದರೆ ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂತ ಇಲ್ಲಿ ಒಂದು ಗ್ಲ್ಯಾಂಪ್ಸ್. ಸೊ ಫಸ್ಟ್ ಆಫ್ ಆಲ್ ಗ್ರೇಟರ್ ದ್ಯಾನ್ ನೋಡೋಣ. ಗ್ರೇಟರ್ ದ್ಯಾನ್ಗೆ ಇದನ್ನು ಯೂಸ್ ಮಾಡ್ತಿದ್ದೀವಿ. ಅದೇ ರೀತಿ ಲೆಸ್ಸರ್ಗೆ ನಿಮಗೆ ಗೊತ್ತಿರುತ್ತೆ ಇದು ಸಹ. ನೆಕ್ಸ್ಟು ಈಕ್ವಲ್ ಅಂತ ನೋಡೋಕ್ಕೆ ಏನು ಮಾಡಿದ್ವಿ, ಎರಡು ಈಕ್ವಲ್ಸು. ಅದೇ ರೀತಿ ನಾಟ್ ಈಕ್ವಲ್ ಅಂತ ನೋಡೋಕ್ಕೆ ಏನು ಮಾಡಿದ್ವಿ, ಫಸ್ಟ್ ಎಕ್ಸ್ಕ್ಲಮೇಷನ್ ಮಾರ್ಕ್, ನೆಕ್ಸ್ಟ್ ಈಕ್ವಲ್ ಟು. ನೆಕ್ಸ್ಟ್ ಅದೇ ರೀತಿ ನಾವು ಗ್ರೇಟರ್ ದ್ಯಾನ್ ಆರ್ ಲೆಸ್ಸರ್ ದ್ಯಾನ್ ಪ್ಲಸ್ ಅಂದರೆ ಗ್ರೇಟರ್ ಆ್ಯಂಡ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ ಆ ಥರ ನೋಡೋಕ್ಕೆ ಜಸ್ಟ್ ನಾನು ಹಂಗೆ ತೋರಿಸ್ಬಿಡ್ತೀನಿ. ಆರ್ ಸೊ ಇಷ್ಟನ್ನ ನಾವು ಕವರ್ ಮಾಡಿದ್ದೀವಿ ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ. ಇದನ್ನು ನೆನ್ಪಿಟ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ನೀವು. ಸೊ ನೆಕ್ಸ್ಟ್ ಹೋಗೋದಾದರೆ ನಾವು ಲಾಜಿಕಲ್ ಆಪರೇಟರ್ಸ್ಗೆ ಬರೋಣ. ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನಂದರೆ ಆ್ಯಂಡ್ ಆರ್ ನಾಟ್. ಆ್ಯಂಡ್ ಆರ್ ನಾಟ್ ನೋಡಿ, ಮೂರು ಸಹ ಕಲರ್ ಆಗಿದೆ ಅಂದರೆ ಪೈಥನಲ್ಲಿ ಇದು ಆಗಲೇ ರೆಕಗ್ನೈಸ್ ಆಗಿದೆ, ಪೈಥನ್ದು ಕೀಬೋರ್ಡ್ಸ್ ಅಂತ ಇದು. ಸೊ ಆ್ಯಂಡ್ ಆರ್ ನಾಟ್ ಅಂದರೆ ಏನು? ಆ್ಯಂಡ್ ಅಂದರೆ ಜೊತೆ, ಈಗ ಟುಗೆದರ್, ಆರ್ ಅದು ಅಥವಾ ಇದು, ನಾಟ್ ಇದಲ್ಲ. ಸೊ ಅದನ್ನು ಮುಂದೆ ನಾವು ಡೀಪಾಗಿ ನೋಡ್ಕೊಳ್ಳೋಣ ಏನಂತ. ಸೊ ಈಗ ಕಂಪ್ಯಾರಿಸನ್ ಆಪರೇಟರ್ಸ್ನ ಇಲ್ಲಿ ನಾವು ತೊಗೊಂಬರೋಣ. ಈಗ ನಾನು ಪ್ರಿಂಟ್ ಮಾಡ್ತಿದ್ದೆ, ಏನು ಪ್ರಿಂಟ್ ಮಾಡ್ತಿದ್ದೆ, ಈಗ ಫಾರ್ ಎಕ್ಸಾಂಪಲ್ 25 ಗ್ರೇಟರ್ ದ್ಯಾನ್ 24 ಅಲ್ಲ ಅಂತ ನಮಗೆ ಗೊತ್ತು. ಸಾರಿ ಇದೆ 25 24ಗಿಂತ ಗ್ರೇಟರ್ ಇದೆ. ಸೊ ಶಿಫ್ಟ್ F10 ಕೊಟ್ಟರೆ ನಮಗೆ ಟ್ರೂ ಬರ್ತಿದೆ. ಬಟ್ ಇದ್ರ ಜೊತೆ ಇನ್ನೊಂದು ಕೇಸ್ ಆಗಬೇಕು ನಮಗೆ, ಇದೊಂದೇ ಆದರೆ ಸಾಕಾಗಲ್ಲ. ಆ್ಯಂಡ್ ಫಾರ್ ಎಕ್ಸಾಂಪಲ್ 32 ಈಸ್ ಗ್ರೇಟರ್ ಈಕ್ವಲ್ ಟು ನೋಡೋಣ, ಈಕ್ವಲ್ ಟು 23ನಾ? 32 23 ಈಕ್ವಲ್ ಅಲ್ಲ, ಬಟ್ ಇದು ಟ್ರೂ ಇದೆ. ಸೊ ಇದು ಟ್ರೂ, ಬಟ್ ಇದು ಫಾಲ್ಸ್ ಇದೆ. ಇಲ್ಲಿ ಆ್ಯಂಡ್ ಬಂದಿರೋದ್ರಿಂದ ಏನಾಗಬೇಕು ಅಂದರೆ ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ ಅಂತ ಪ್ರಿಂಟ್ ಆಗುತ್ತೆ. ಒಂದು ಫಾಲ್ಸ್ ಇದ್ರೂ ಸಹ ಇನ್ನೂ ಫಾಲ್ಸ್. ನೀವು ಟ್ರೂತ್ ಟೇಬಲ್ ಗೊತ್ತಿದ್ರೆ, ನೀವು ಇಂಜಿನಿಯರಿಂಗ್ ಏನಾರು ಓದ್ತಿದ್ರೆ, ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲೂ ಸಹ ಬಂದಿರುತ್ತೆ. ಸೊ 12th ಸಹ PUC ಅವರಿಗೆ ಇದೆ ಇದು ಕಾನ್ಸೆಪ್ಟು, ಆ್ಯಂಡ್ ಆರ್ ನಾಟ್ದು. ಅದೇ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಆಗುತ್ತೆ ಅಷ್ಟೇ. ಸೊ ಈಗ ಇದು ಟ್ರೂ, ಇದು ಟ್ರೂ, ಎರಡು ಟ್ರೂ ಇದ್ದರೆ ಮಾತ್ರ ಈ ಟೋಟಲ್ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಾಗಿ ಹೇಳಿ, ಫಾಲ್ಸ್ ಆಗಬೇಕು. ಏನಕ್ಕೆ ಅಂದರೆ ಒಂದು ಫಾಲ್ಸ್ ಇದೆ ಆವಾಗಲೇ. ನಾನು ರನ್ ಮಾಡಿ ತೋರಿಸ್ತೀನಿ ನೋಡಿ, ರನ್ ಮಾಡಿದ್ದೀನಿ, ಫಾಲ್ಸ್ ಅಂತ ಬರ್ತಿದೆ. ಸೊ 32 ಇದು ಫಾಲ್ಸ್. ಬಟ್ ಇದನ್ನೇನಾದ್ರು ನಾನು ಸರಿ ಮಾಡಿಬಿಟ್ರೆ 32 ಅಂತ ಮಾಡಿ ನೋಡಿ ಟ್ರೂ ಬರುತ್ತೆ. ಏನಕ್ಕೆ ಇವೆರಡೂ ಸ್ಟೇಟ್ಮೆಂಟು ಸಹ ಕರೆಕ್ಟ್ ಇದೆ. ಆರಲ್ಲಿ ಇದು ಆ್ಯಂಡ್ದು, ಸರಿನಾ? ಆ್ಯಂಡ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಅದರದೇ ಒಂದು ಸೆಪ್ರೇಟ್ ವೀಡಿಯೋನೇ ಮಾಡಿ ತಿಳಿಸ್ಕೊಳ್ಳೋಣ, ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಆರ್ ಅಂತ ಚೆಕ್ ಮಾಡೋಣ. ಆರ್ ಅಂದರೆ ಏನು? ಇದು ಅಥವಾ ಇದು ಯಾವುದರಾದ್ರು ಒಂದು ಟ್ರೂ ಆಗಿದರೆ ಸಾಕು ಇದಕ್ಕೆ. ಸೊ ಇದರಲ್ಲಿ ಇದು ಟ್ರೂ ಅಂತ ಗೊತ್ತು, ಇದು ಸಹ ಟ್ರೂ ಅಂತ ಗೊತ್ತು. ನಾವು ಒಂದು ಸಲ ರನ್ ಮಾಡಿ ನೋಡೋಣ ಏನು ಬರುತ್ತೆ. ಟ್ರೂ ಬರುತ್ತೆ. ಏನಕ್ಕಂದರೆ ಆರಲ್ಲಿ ಯಾವುದಾದ್ರೂ ಒಂದಾದರೂ ಟ್ರೂ ಆಗಿದ್ದರೆ ಸಾಕು, ಅಥವಾ ಎರಡು ಟ್ರೂ ಇದ್ದರೂ ಸಹ ಟ್ರೂನೇ ಬರುತ್ತೆ. ಈಗ ಎರಡು ಹಣ್ಣು ತರಬೇಕು ಅಂತ ಹೇಳಿರ್ತೀರ, ಒಂದು ಹಣ್ಣು ತಂದರೂ ಖುಷಿ ಆಗುತ್ತೆ ಅನ್ನೋದಾದರೆ ನಿಮಗೆ, ಎರಡು ಹಣ್ಣು ತಂದರೂ ಖುಷಿನೇ ಆಗುತ್ತೆ. ಆ ರೀತಿ ಇದು ಟ್ರೂ. ಸೊ ಎರಡೂ ಕರೆಕ್ಟ್ ಇದ್ದರೂ ಸಹ ಟ್ರೂ ಕೊಡುತ್ತೆ. ಬಟ್ ನಾವೇನೋ 31 ಈಸ್ ಈಕ್ವಲ್ ಟು 32ನಾ? ಸೊ ಇದು ಟ್ರೂ ಇದೆ, ಬಟ್ ಇದು ಟ್ರೂ ಇಲ್ಲ. ಓಕೆ, ನಾ ಶಿಫ್ಟ್ F10 ಕೊಟ್ಟರೆ ನೋಡಿ ಟ್ರೂ ಬರ್ತಿದೆ. ಏನಕ್ಕೆ ಅಂದರೆ ಇದು ಟ್ರೂ ಇದೆ ಸಾಕು, ಅದಕ್ಕೆ ಒಂದು ಟ್ರೂ ಆದರೆ ಸಾಕು, ಇನ್ನೊಂದು ಟ್ರೂ ಆಗಬೇಕು ಅನ್ನೋದೇನೋ ಇದಿಲ್ಲ ಆರ್ಗೆ. ಈಗ ಆರ್ ಆಯಿತು, ಟ್ರೂ ಆ್ಯಂಡ್ ಆಯಿತು, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಹೆಂಗೆ? ಸೊ ಈಗ 25 ಈಕ್ವಲ್ ಟು 25 ಇದು ಟ್ರೂ ಕರೆಕ್ಟು. ಈಗ ಶಿಫ್ಟ್ F10 ಕೊಟ್ಟರೆ ನೋಡಿ ರನ್ ಆಗ್ತಿದೆ, ಟ್ರೂ ಅಂತ ಕರೆಕ್ಟು. ಸೊ ಬಟ್ ಇದ್ರ ಕಾಂಪ್ಲಿಮೆಂಟ್ ಅಂತಾರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ, ಕಾಂಪ್ಲಿಮೆಂಟ್. ಅದನ್ನು ನಾನು ಹೇಗೆ ತೊಗೊಳ್ಬೇಕು ಅಂದರೆ ನಾಟ್ 25 ನೋಡಿ ಫಾಲ್ಸ್ ಬರ್ತಿದೆ. ಇದು ಟ್ರೂ ಆಗಿದ್ರೂ ಸಹ ಇದು ಅದನ್ನು ನಾಟ್ ಅಂತ ನೀವೇನಾದ್ರು ಕೊಟ್ಬಿಟ್ರೆ ಅದು ಫಾಲ್ಸ್ ಆಗೋಗುತ್ತೆ. ಓಕೆನಾ? ಸೊ ನಾಟ್ ಏನು ಮಾಡ್ತಿದೆ ಇಲ್ಲಿ, ಕಾಂಪ್ಲಿಮೆಂಟ್. ಇಲ್ಲಿ ಏನೇ ಇರಲಿ, ಇಲ್ಲೇನಾದ್ರು ನೀವು
ಟ್ರೂ ಅಂತಲೇ ಡೈರೆಕ್ಟಾಗಿ ಕೊಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಪೈಥಾನಲ್ಲಿ ಇದು ಕ್ಯಾಪಿಟಲ್ ಇರಬೇಕು ಟಿ. ಸೊ ನಾಟ್ ಟ್ರೂ ಅಂತ ಕೊಟ್ಟರೆ ಪ್ರಿಂಟ್ ಏನಾಗುತ್ತೆ ಹೇಳಿ, ಫಾಲ್ಸ್ ಆಗುತ್ತೆ. ಸೊ ಶಿಫ್ಟ್ ಆಫ್ 10 ನೋಡಿ, ಇಲ್ಲಿ ಫಾಲ್ಸ್ ಪ್ರಿಂಟ್ ಆಗುತ್ತೆ, ನಾಟ್ ಟ್ರೂ. ಇಲ್ಲಿ ಏನೇ ಸ್ಟೇಟ್ಮೆಂಟ್ ಟ್ರೂ ಇರಲಿ ಫಾಲ್ಸ್ ಆ ಥರ ತೊಗೊಂಡು ಟ್ರೂ ಅಂತ ನೀವು ಡೈರೆಕ್ಟಾಗೂ ಸಹ ಸ್ಪೆಸಿಫೈ ಮಾಡ್ಬೋದು. ಸೊ ಫಾಲ್ಸ್ ಅಂತ ಏನಾದ್ರು ಕೊಟ್ಟರೆ ನಾಟ್ ಫಾಲ್ಸ್ ಅಂತ ಇದು ಟ್ರೂ ಬರಬೇಕು. ನಾನು ರನ್ ಮಾಡ್ತೀನಿ ನೋಡಿ. ಸೊ ಟ್ರೂ ಬರ್ತಿದೆ. ಸೊ ನಾಟ್ ಬಗ್ಗೆ ಸಹ ನಿಮಗೆ ಗೊತ್ತಾಯಿತು. ಅಲ್ಲಿರೋ ಯಾವುದೇ ಒಂದು ಫಂಕ್ಷನ್ನ ನೀವು ಟ್ರೂತ್ ಇರೋದನ್ನ ನೀವು ಫಾಲ್ಸ್ ಮಾಡಬೇಕು. ಟ್ರೂ ಅಲ್ಲ, ಟ್ರುತ್ ಅಲ್ಲ, ಟ್ರೂ ಇರೋದನ್ನ ಫಾಲ್ಸ್ ಮಾಡಬೇಕು ಅಂದರೆ ನಾಟ್ ಅಂತ ಹಾಕ್ಬೇಕಾದ್ರೆ ಅದು ಕಾಂಪ್ಲಿಮೆಂಟ್ ಅಂತಾರೆ. ಈಗ ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ 90 ಮೈನಸ್ ತೀಟಾ ಅಂತ ಏನು ತಗೋತಿದ್ರಿ, ನಿಮ್ಗೆ ಏನಾದ್ರು ಮ್ಯಾಥ್ಸ್ ವೇಯಲ್ಲಿ ಹೇಳ್ಕೊಡೋದಾದರೆ ಅದೇ ರೀತಿಲಿ ಕಾಂಪ್ಲಿಮೆಂಟ್, ಟ್ರೂಗೆ ಫಾಲ್ಸ್ ಕಾಂಪ್ಲಿಮೆಂಟ್, ಫಾಲ್ಸ್ಗೆ ಟ್ರೂ ಕಾಂಪ್ಲಿಮೆಂಟ್. ಓಕೆನಾ, ಬೈನರಿ ನಂಬರ್ಸ್ ಇದು 0 1 0 1. ಸೊ ಅದನ್ನು ಸಹ ತಿಳ್ಕೊಂಡಿರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 0 1 ಸಹ ಗೊತ್ತಿರುತ್ತೆ ನಿಮಗೆ. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಸೊ ಇದರಲ್ಲಿ ಲಾಜಿಕಲಲ್ಲಿ ಏನೇನು ಕಲ್ತ್ವು ನಾವು, ಫಾರ್ ಎಕ್ಸಾಂಪಲ್ ಅಲ್ಲ, ಸೊ ಟೋಟಲ್ ಆ್ಯಂಡ್ ಕಲ್ತಿದ್ದೀವಿ, ಆರ್ ಕಲ್ತಿದ್ದೀವಿ, ಮತ್ತು ನಾಟ್ ಕಲ್ತಿದ್ದೀವಿ. ಇವು ಮೂರೂ ಸಹ ಟೋಟಲಾಗಿ ಅರಿಥಮೆಟಿಕ್ ಆಪ್ರೇಷನ್ಸ್ ನೀವು ಆವಾಗಲೇ ನೋಡಿದ್ದೀರಾ. ಆಪ್ರೇಷನ್ಸ್ ಅಂದರೆ ಏನು ಅಂತ ಹೇಳಿದ್ದೀನಿ ನಾನು, ಆಪರೇಂಟ್ಸ್ ಅಂದರೆ ಏನು ಅಂತ ಸಹ ಗೊತ್ತಿದೆ. ಸೊ ಅದೇ ರೀತಿ ಕಂಪ್ಯಾರಿಸನ್ ಆಪ್ರೇಟರ್ಸ್ ಆಯಿತು, ಮತ್ತು ಇನ್ನೊಂದು ಯಾವುದು ಲಾಜಿಕಲ್ ಆಪ್ರೇಟರ್ಸ್ ಮುಗಿಸಿದ್ದೀವಿ. ಇನ್ನೊಂದು ಆಪ್ರೇಷನ್ ಬರುತ್ತೆ ಅಸೈನ್ಮೆಂಟ್ ಆಪ್ರೇಷನ್ನಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ. ಸೊ ಇದೇ ರೀತಿ ನಾವು ಎಕ್ಸಸೈಸ್ ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಪಬ್ಲಿಷ್ ಮಾಡ್ತೀವಿ. ಇನ್ನು ಎಕ್ಸಸೈಸ್ ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ಅದಕ್ಕೋಸ್ಕರ ನಾವು ಶೇರ್ ಮಾಡೋಕ್ಕಾಗ್ತಿಲ್ಲ ವೀಡಿಯೋದಲ್ಲಿ. ಸೊ ಅದನ್ನು ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾತ್ರ ನೋಡೋಕ್ಕಾಗೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಹೋಗಿ ಜಾಯ್ನ್ ಆಗಿ, ಮತ್ತು ಇನ್ನೂ ಇಂಟ್ರೆಸ್ಟ್ ಇದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಷ್ಟೊಂದು ಜನ ನೋಡ್ತಿದ್ದಾರೆ, ಕಮೆಂಟ್ಸ್ ಸಹ ಫೀಡ್ಬ್ಯಾಕ್ ಸಹ ಚೆನ್ನಾಗಿದೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆದರೆ ಅಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ, ಯಾಕಂದರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಎಲ್ಲೋ ಒಂದು ಸಲ ರೆಕಮೆಂಡೇಷನಲ್ಲಿ ಬರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ, ನಮಗೂ ಎಂಕರೇಜ್ಮೆಂಟ್ ಸಿಗ್ದಾಗುತ್ತೆ. ಮತ್ತು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಅಥವಾ ಹೇಗೆ ಅನಿಸ್ತು ಈ ವಿಡಿಯೋ ಅಂತೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.